ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಗೊಂಬೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಹುಶಃ ಇತ್ತೀಚೆಗೆ ಇವರು ಸಖತ್ತು ಸುದ್ದಿಯಲ್ಲಿದ್ದಾರೆ. ನಿನ್ನೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ಈಗ ಮೂವರಾಗ್ತಾ ಇದ್ದೀವಿ ಅನ್ನುವಂತಹ ಒಂದು ಖುಷಿ ವಿಚಾರ ಹಂಚಿಕೊಂಡಿದ್ದಾರೆ. ಅಂದರೆ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಈಗ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಅದಕ್ಕೆ ಏನಂತಂದ್ರೆ ಇವರಿಬ್ಬರಿಗೂ ಕೂಡ ಅಂದರೆ ನೇಹಾ ಗೌಡ ಹಾಗೆ ಚಂದನ್ ಅವರಿಗೆ ಈಗಾಗಲೇ ಮೊದಲೇ ಒಂದು ಮಗು ಇತ್ತ. ಇದನ್ನ ಯಾಕೆ ಮುಚ್ಚಿಟ್ರು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಸಾಥ್ ಕೊಟ್ಟಿದೆ. ಸೆಲೆಬ್ರಿಟಿಗಳ ಲೈಫ್ ಅಂದರೆ ಇದೇನಾ, ಯಾಕೆ ವೀಕ್ಷಕರಿಗೆ ಒಂದಷ್ಟು ಇಂಥ ವಿಚಾರಗಳನ್ನು ಹೇಳ್ಕೊಳ್ಳೋದಿಲ್ಲ. ಸೊ ಮಗು ಇದ್ರೂ ಕೂಡ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ ಯಾಕೆ ಹೇಳ್ಕೊಂಡ್ರು, ಹಾಗಾದರೆ ಆ ಮಗು ಯಾರದ್ದು, ಏನು, ಎತ್ತ ಅನ್ನುವಂಥದ್ದನ್ನು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೆಸ್ಟೀಜ್ ಕಡಿಮೆ ಆಗುತ್ತಾ, ಮಗು ಆಲ್ರೆಡಿ ಇದೆ ಅಂತ ಹೇಳಿದಿದ್ರೆ ಏನಾಗ್ತಾ ಇತ್ತು, ಹೀಗಂತೆಲ್ಲ ಕೇಳಿದರೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಷ್ಟಕ್ಕೂ ಗೊಂಬೆಗೆ ಮೊದಲೇ ಮಗು ಆಗಿತ್ತಾ, ಏನು ಎತ್ತ, ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ, ಅಂದರೆ ಈ ಹಿಂದೆ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಅಂದರೆ ಈಗಿರುವಂಥದ್ದಲ್ಲ, ಈಗಿನ ಲಕ್ಷ್ಮೀ ಬಾರಮ್ಮ ಅಲ್ಲ, ಈ ಹಿಂದೆ ಪ್ರಸಾರ ಆಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆಯಾಗಿ ಅಭಿನಯಿಸುವ ಮೂಲಕ ಜನಮನ ಗೆದ್ದ ನಟಿ ನೇಹಾ ರಾಮಕೃಷ್ಣ. ನೇಹಾ ಗೌಡ ನಮ್ಮ ಲಚ್ಚಿ ಸೀರಿಯಲ್ನಲ್ಲಿ ಮಿಂಚಿದ್ರು ಸ್ನೇಹಿತರೆ. ಕೆಲವೊಂದು ಸೀರಿಯಲ್ಗಳಲ್ಲಿ ಅತಿಥಿ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಇವರ ಕಂಪ್ಲೀಟ್ ಫ್ಯಾಮಿಲಿನೇ ನಟನಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಕಲಾವಿದರು. ಚಂದನ್ ಆಗಿರ್ಬೋದು, ನೇಹಾ ಗೌಡ ಆಗಿರ್ಬೋದು. ನೇಹಾ ಗೌಡ ಅವರ ಅಕ್ಕ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸೋನು ಗೌಡ. ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ವಿಜಯ ರಾಘವೇಂದ್ರ ಅವರ ಜೊತೆಗೆ ಸಿನಿಮಾವನ್ನ ಮಾಡಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಕಲಾವಿದರು ಅಂತಾನೆ ಹೇಳ್ಬೋದು. ಇವರ ಪ್ರತಿ ಕಲಾವಿದರು ಕೂಡ ಕುಟುಂಬದಲ್ಲಿ ನಟನಾ ಕ್ಷೇತ್ರದಲ್ಲಿ ಇರುವವರೇ. ಹಾಗೆಯೇ ಇವರ ಪತಿ ಸಹ ಈಗ ಜನರಿಗೆ ಚಿರಪರಿಚಿತ ಅಂತಾನೆ ಹೇಳ್ಬೋದು. ರಾಜಾರಾಣಿ ಸೀಸನ್ 1ರಲ್ಲಿ ಜೊತೆಯಾಗಿ ಭಾಗವಹಿಸಿದಂತಹ ನೇಹಾ ಹಾಗೆ ಚಂದನ್ ಜೋಡಿ ಆ ಒಂದು ಸೀಸನ್ನಲ್ಲಿ ವಿನ್ನರ್ ಕಿರೀಟವನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಇವರಿಬ್ಬರದ್ದು ಕೂಡ 25 ವರ್ಷಗಳ ಲವ್ ಸ್ಟೋರಿ ಸ್ನೇಹಿತರೆ. ಅಂದರೆ ಶಾಲಾ ದಿನಗಳಿಂದಲೂ ಕೂಡ ಇವರಿಬ್ಬರಿಗೂ ಕೂಡ ಜೊತೆಗೆ ಇದ್ದು ಇಬ್ಬರು ಕೂಡ ಇಷ್ಟಪಟ್ಟು ನಂತರ ಮನೆಯವರನ್ನ ಒಪ್ಪಿಸಿ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಎಲ್ಲರೂ ಕೂಡ ಕೇಳುವಂಥ ಪ್ರಶ್ನೆ, ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ, ಮಗುವಿನ ವಿಚಾರವನ್ನ ಯಾವಾಗ ಹೇಳಿಕೊಳ್ತೀರಾ ಅನ್ನುವಂಥದ್ದನ್ನ ಪ್ರಶ್ನೆಗಳನ್ನ ಅಭಿಮಾನಿಗಳು ಮಾಡ್ತಾನೆ ಇದ್ರು. ಈಗ 6 ವರ್ಷಗಳ ಬಳಿಕ ನೇಹಾ ಗೌಡ ಒಂದು ಪೋಸ್ಟನ್ನ ಹಾಕೋತಾರೆ, ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂತಹ ವಿಚಾರವನ್ನ. ಸೊ ಈಗ ಸುದ್ದಿ ಆಗ್ತಾ ಇರೋದು, ಅದಕ್ಕಿಂತ ಮೊದಲು ನೋಡೋದಾದ್ರೆ ಚಂದನ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಅಂತರಪಟ ಸೀರಿಯಲ್ನಲ್ಲಿ ನಾಯಕ ಸುಶಾಂತ್ ಪಾತ್ರದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ. ಈ ಸೀರಿಯಲ್ ಕೂಡ ಜನ ಮೆಚ್ಚುಗೆಗೆ ಪಾತ್ರ ಆಗಿದೆ. ನಟನೆಗೆ ಹೊಸಬರಾದಂತಹ ಚಂದನ್ ಕೂಡ ಸದ್ಯ ತಮ್ಮ ಅದ್ಭುತ ನಟನೆಯಿಂದ ಜನಮನ ಗೆದ್ದಿದ್ದಾರೆ. ರಾಜಾರಾಣಿ ಕಾರ್ಯಕ್ರಮದಲ್ಲಿ ನೇಹಾ ತಮಗೆ ನಮ್ಮದೇ ಆದಂತಹ ಮಗು ಬೇಡ, ಯಾವುದಾದ್ರೂ ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಂಡು ಅದನ್ನ ನಮ್ಮ ಒಂದು ಕನಸು ಅನ್ನುವಂಥದ್ದು, ಅದನ್ನು ಅಂದ್ರೆ ಮಗುವನ್ನ ದತ್ತು ತೆಗೆದುಕೊಳ್ಳುವಂಥದ್ದು ನಮ್ಮ ಕನಸು ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ರು. ಬಳಿಕ ನೇಹಾ ಯಾವುದೋ ಮಗುವಿನ ಜೊತೆ ಕಾಣಿಸ್ಕೊಂಡಿದ್ರು. ದತ್ತು ತೆಗೆದುಕೊಂಡ್ರ ನೇಹಾ ಅನ್ನುವಂಥದ್ದನ್ನ ಕೂಡ ಆಗ ಜನ ಪ್ರಶ್ನೆ ಕೂಡ ಮಾಡಿದ್ರು. ಏನು, ಸೊ ಇತ್ತೀಚೆಗೆ 1 ವಾರಗಳ ಹಿಂದಷ್ಟೇ ಒಂದಷ್ಟು ಫೋಟೋಗಳನ್ನು ಹಾಕೋತಾರೆ. ಅಂದರೆ ಮಗುವಿನ ಜೊತೆಗೆ, ಅದು ಕೂಡ ಒಂದು ಚಿಕ್ಕ ಹೆಣ್ಣು ಮಗುವಿನ ಜೊತೆಗೆ ಇರುವಂತಹ ಫೋಟೋವನ್ನು ಹಾಕೋತಾರೆ ಚಂದನ್ ಹಾಗೆ ನೇಹಾ. ಒಂದು ಮುದ್ದಾದ ಮಗುವಿನ ಜೊತೆ ಹಲವಾರು ಫೋಟೋಗಳನ್ನು ಹಂಚ್ಕೋತಾರೆ. ಮಗುವಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಫೋಟೋ ಇದಾಗಿತ್ತು. ಜೊತೆಗೆ ಮಗುವಿನ ಬರ್ತ್ಡೇಗೆ ವಿಶ್ ಮಾಡಿ ಉದ್ದವಾದ ಒಂದು ನೋಟನ್ನು ಕೂಡ ಬರೀತಾರೆ ನೇಹಾ ಅವರು. ಇದೇ ಒಂದು ವಿಚಾರಕ್ಕೆ ಈಗ ಕಾರಣ ಆಗಿರುವಂಥದ್ದು. ಸೊ ನಮ್ಮ ಪ್ರೀತಿಯ ಸೆಂಚುಗೆ 2ನೇ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ನೀನು ಇವತ್ತು ಇದನ್ನು ಓದದೇ ಇರಬಹುದು, ಒಂದು ದಿನ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಸಂತೋಷ ಹಾಗೆ ಬೆಳಕನ್ನು ತಂದಿದೀಯಾ ಅನ್ನೋದನ್ನು ಓದುವ ಮೂಲಕ ನೀನು ತಿಳ್ಕೊತೀಯಾ.
ನಿನ್ನ ನಗು ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೂ ಕೂಡ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವ ನಮ್ಮೆಲ್ಲರನ್ನು ಕೂಡ ಬೆರಗುಗೊಳಿಸಿದೆ. ನೀನು ನಮ್ಮ ಜೀವನವನ್ನ ಸಂತೋಷ ಹಾಗೆ ಮ್ಯಾಜಿಕ್ನಿಂದ ತುಂಬಿದೀಯ. ನೀನು ಬೆಳೆದಂತೆ ನಿನ್ನ ನಗು ಸಂತೋಷ ಎಲ್ಲ ನಮ್ಮ ಜೀವನವನ್ನ ಬೆಳಗಿಸಲಿ ಅನ್ನುವಂತಹ ಪೋಸ್ಟನ್ನು ಹಾಕೋತಾರೆ. ಆಗ ಚರ್ಚೆ ಆಗಿರುವಂತಹ ವಿಚಾರ, ನೇಹಾ ಹಾಗೆ ಚಂದನ್ಗೆ ಈ ಮೊದಲೇ ಮಗು ಆಗಿತ್ತ ಅಥವಾ ದತ್ತು ಪಡ್ಕೊಂಡಿದ್ರ, ಯಾಕೆ ಇದನ್ನು ಮುಚ್ಚಿಟ್ರು, ಯಾಕೆ ಈ ಸತ್ಯವನ್ನ ಹೇಳ್ಕೊಂಡಿಲ್ಲ? ಇತ್ತೀಚೆಗೆ ಸೆಲೆಬ್ರಿಟಿಗಳನ್ನ ನೋಡೋದಾದ್ರೆ ಒಂದಷ್ಟು ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ವಿಚಾರಗಳನ್ನ ಕೂಡ ಸೆಲೆಬ್ರಿಟಿಗಳು ಹೇಳ್ಕೊಳ್ಳೋದಿಲ್ಲ. ಸದ್ದಿಲ್ಲದೆ ಮದುವೆ ಆದಂಥ ವಿಚಾರಗಳನ್ನ ಕೂಡ ನಾವು ನೋಡಬಹುದು. ಸದ್ದಿಲ್ಲದೆ ಮಗು ಆಗಿರುವಂತಹ ವಿಚಾರವನ್ನ ಕೂಡ ಮೀಡಿಯಾ ಮುಂದೆ ಹೇಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈಗ ಚರ್ಚೆ ಶುರು ಆಗಿರುವಂಥದ್ದು, ನೀವು ದತ್ತು ತೆಗೆದುಕೊಂಡ್ರ ಮಗುವನ್ನ ಮೇಡಮ್, ಇದು ನಿಮ್ಮ ಮಗುನ, ಯಾರ ಮಗು? ಅಪ್ಪ ಅಮ್ಮನ ಥರಾನೇ ತೇಟ್ ಮುದ್ದಾಗಿದೆ. ನಿಮ್ಮ ಮಗುನ ಯಾವಾಗ ತೋರಿಸ್ತೀರಾ ಅಂತೆಲ್ಲ ಅಭಿಮಾನಿಗಳಿಂದ ಪ್ರಶ್ನೆಗಳ ಸುರಿಮಳೆನೆ ಬರ್ತಾ ಇತ್ತು. ನಿಜವಾಗ್ಲೂ ನೇಹಾ ಅವರ ಸಹೋದರ ಸಂಬಂಧಿ ಅವರ ನೇಹಾ ಮಗುವಿಗೆ ವರಸೆಯಲ್ಲಿ ಏನಾಗಬೇಕಪ್ಪ ಅಂತಂದರೆ ಚಿಕ್ಕಮ್ಮ ಆಗಬೇಕು. ಸ್ನೇಹಿತರೆ, ಆ ಫೋಟೋಗಳೀಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನೇಹಾ ಅವರಿಗೆ ಈ ಮೊದಲೇ ಮಗು ಆಗಿತ್ತು ಅನ್ನುವಂಥದ್ದು ಅಥವಾ ದತ್ತು ತೆಗೆದುಕೊಂಡಿದ್ರು ಅನ್ನುವಂಥದ್ದು ಅಸಲಿ ವಿಚಾರ. ಆದರೆ ಏನಪ್ಪ ಅಂದರೆ ಈಗ ಈ ಮಗುವಿಗೆ ನೇಹಾ ಅವರು ಚಿಕ್ಕಮ್ಮ ಆಗಬೇಕು. ನೀವೀಗ ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಈ ಮಗು ಬೇರೆ ಮಗು ಸ್ನೇಹಿತರೆ. ಈಗ 6 ವರ್ಷಗಳ ಬಳಿಕ ಇವರು ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಆ ಒಂದು ಪೋಸ್ಟ್ ಇಂದ ಗೊತ್ತಾಗುತ್ತೆ ಇವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಈಗ ಈ ಒಂದು ಊಹಾಪೋಹಗಳಿಗೆ ಈಗ ಫುಲ್ ಸ್ಟಾಪ್ ಇಟ್ಟಿರುವಂತದ್ದು. ಇದು ಜಸ್ಟ್ ಗಾಸಿಪ್ ಸ್ನೇಹಿತರೆ. ಇವರಿಬ್ಬರ ಪ್ರೀತಿಗೆ ಈಗ ಮಗುವಿನ ನಿರೀಕ್ಷೆಯಲ್ಲಿ ಇರುವಂಥದ್ದು. ಸೊ ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ? ನೇಹಾ ಗೌಡ ಅವರು ಆ ಒಂದು ಫೋಟೋಗಳನ್ನು ಹಾಕೊಂಡಿದ್ದಂತಹ ಸಂದರ್ಭದಲ್ಲಿ ನೀವು ಕೂಡ ಅಂದ್ಕೊಂಡಿದ್ರ? ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ.